ಅಂಜಲಿ ನಿಂಬಾಳ್ಕರ್ ಬಿಜೆಪಿಯು ಮೊಘಲರು ಹಾಗೂ ಬ್ರಿಟಿಷರಿಗಿಂತ ಅಪಾಯಕಾರಿ ಎಂದು ಹೇಳುವ ಮೂಲಕ ಮತ್ತೊಮ್ಮೆ ಕಾಂಗ್ರೆಸ್ನ ಹಿಂದೂ ವಿರೋಧಿ ನೀತಿಯನ್ನು ಬಹಿರಂಗಗೊಳಿಸಿದ್ದಾರೆ ಎಂದು ನಾಗರಾಜ್ ಜೋಶಿ ಕಿಡಿಕಾರಿದರು. ಕಾರವಾರದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿಯ ಮಾಜಿ ಜಿಲ್ಲಾ ವಕ್ತಾರ ನಾಗರಾಜ್ ಜೋಶಿ ಅವರು, ಕಾಂಗ್ರೆಸ್ ಈ ಹಿಂದಿನಿಂದಲೂ ಹಿಂದೂಗಳನ್ನು ಸಾಧ್ಯವಾದಷ್ಟು ಅಪಮಾನ ಮಾಡಿಕೊಂಡು ಬರುವ ನೀತಿಯನ್ನು ಅನುಸರಿಸಿದೆ. ಅಂಜಲಿ ನಿಂಬಾಳ್ಕರ್ ಅವರ ಹೇಳಿಕೆ ಹೊಸದೇನೂ ಅಲ್ಲ. ಮಾಜಿ ಸಚಿವ ಆರ್.ವಿ. ದೇಶಪಾಂಡೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಅವರ ಸಮ್ಮುಖದಲ್ಲಿ ಅಂಜಲಿ ನಿಂಬಾಳ್ಕರ್ ಅವರು ಇಂತಹ ಹಿಂದೂ ವಿರೋಧಿ ಹೇಳಿಕೆಯನ್ನು ನೀಡಿದರೂ ಅವರಿಬ್ಬರೂ ಸುಮ್ಮನಿರುವುದು ಈ ಹೇಳಿಕೆಯ ಹಿಂದೆ ಅವರದೇ ಕೈವಾಡ ಇದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದರು. ಈ ದೇಶದಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆದಿದ್ದು, ಮೊಘಲರು ಹಿಂದೂಗಳನ್ನು ಯಾವ ರೀತಿಯಲ್ಲಿ ಹಿಂಸಿಸಿದ್ದರು ಎಂಬ ಅರಿವು ಅಂಜಲಿ ನಿಂಬಾಳ್ಕರ್ ಅವರಿಗೆ ಇರಬೇಕು. ಹಿಂದೂಗಳ 3 ಪವಿತ್ರ ಸ್ಥಾನಗಳಾದ ರಾಮ ಜನ್ಮಭೂಮಿ, ಕೃಷ್ಣ ಜನ್ಮಭೂಮಿ ಹಾಗೂ ಕಾಶಿಯ ವಿಶ್ವನಾಥ ಮಂದಿರದ ಮೇಲೆ ಮೊಘಲರು ಮಸೀದಿಗಳನ್ನು ನಿರ್ಮಿಸಿದರು. ಇವುಗಳ ಪೈಕಿ ಈಗ ರಾಮ ಜನ್ಮಭೂಮಿಯನ್ನು ವಿಮೋಚನೆಗೊಳಿಸಿ ಅಲ್ಲಿ ನೂತನ ದೇವಾಲಯವನ್ನು ಮೋದಿಯವರ ಸರ್ಕಾರ ನಿರ್ಮಿಸಿದೆ. ಆದರೆ ಇದು ಕಾಂಗ್ರೆಸ್ಗೆ ಸಹಿಸಲು ಸಾಧ್ಯವಾಗುತ್ತಿಲ್ಲ. ಹಿಂದೂಗಳ ಸ್ವಾಭಿಮಾನ ಎತ್ತಿ ಹಿಡಿದ ಬಿಜೆಪಿಗಿಂತ ದೇವಾಲಯವನ್ನು ಉರುಳಿಸಿದ ಮೊಘಲರು ಶ್ರೇಷ್ಠ ಎಂದು ಅಂಜಲಿ ನಿಂಬಾಳ್ಕರ್ ಅವರು ಹೇಳುತ್ತಿದ್ದಾರೆ ಎಂದರು. ತಾನು ಶಿವಾಜಿಯವರ ಅಭಿಮಾನಿ ಎಂದು ಹೇಳಿಕೊಳ್ಳುವ ಅಂಜಲಿ ನಿಂಬಾಳ್ಕರ್ ಅವರು ಶಿವಾಜಿಯ ಬದ್ಧ ವಿರೋಧಿಗಳ ವೈರಿಗಳಾಗಿದ್ದ ಮೊಘಲರನ್ನು ಹೊಗಳುವ ಮೂಲಕ ಯಾವ ಸಂದೇಶ ನೀಡಲು ಹೊರಟಿದ್ದಾರೆ ಎಂಬುದನ್ನು ಅವರೇ ಹೇಳಬೇಕು. ಕಾಂಗ್ರೆಸ್ ಪಕ್ಷ ಅಂಜಲಿ ನಿಂಬಾಳ್ಕರ್ ಅವರ ಹೇಳಿಕೆಯನ್ನು ಖಂಡಿಸಿ ಅವರಿಗೆ ಎಚ್ಚರಿಕೆ ನೀಡಬೇಕಲ್ಲದೆ ಇದನ್ನು ಪ್ರಚೋದಿಸುವ ದೇಶಪಾಂಡೆ ಹಾಗೂ ಮಂಕಾಳ್ ವೈದ್ಯ ಅವರು ಉತ್ತರ ಕನ್ನಡದ ಮತದಾರರಲ್ಲಿ ಕ್ಷಮೆಯಾಚಿಸಬೇಕೆಂದು ಬಿಜೆಪಿ ಆಗ್ರಹಿಸುತ್ತದೆ ಎಂದು ನಾಗರಾಜ್ ಜೋಶಿ ತಿಳಿಸಿದರು. ಈ ಮಾಧ್ಯಮಗೋಷ್ಠಿಯಲ್ಲಿ ಸಂಜಯ್ ಸಾಳುಂಕೆ, ಜಿಲ್ಲಾ ಉಪಾಧ್ಯಕ್ಷರು ಹಾಗೂ ಸಾಗ್ರೇಕರ್ ಅವರು ಹಾಜರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.